1998ರಲ್ಲಿ ಜೆ ಎಚ್ ಪಟೇಲ್ ಸರ್ಕಾರ ಇದ್ದಾಗ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ್ಯಕ್ಟ್ 32 of 1998 ಸರ್ಕಾರ ಅರಮನೆಯಿಂದ ವಶಪಡಿಸ್ಕೊಳುತ್ತೆ. ಅದಕ್ಕೆ ಕಾರಣ ದೇವರಾಜನವ್ರ ಕಾಲದಿಂದನೂ ಒಂಚೂರು ನಾನು ಹೇಳ್ತೆ, ಜಯಚಾಮರಾಜ ಒಡೆಯರೇ ಕಾಗದ ಬರ್ತಿದ್ರು. ಆಮೇಲೆ ಶ್ರೀಕಂಠ ದತ್ತ ಅವರ ತಾಯಿ ಕಾಗದ ಬರೀತಾರೆ, ನಮಗೆ ಸರ್ಕಾರದ ಹಣ ವಹಿಸ್ಕೊಂಡವ್ರು ಸಹ ಹಣ ಕೊಟ್ಟಿಲ್ಲ ಅಂತ. ಜಸ್ಟಿಸ್ ಬರುಕ ಮತ್ತು ಗೋಪಾಲ್ ಗೌಡ ಬೆಂಚು ಅರಮನೆನ 15 ದಿವಸ ವಾಪಸ್ ಕೊಟ್ಬಿಡಿ ಅಂತ ಸರ್ಕಾರ ಹೈಕೋರ್ಟ್ಗೆ ಆದೇಶ ಕೊಡುತ್ತೆ. ಯಾಕೆ ದುಡ್ಡು ಕೊಟ್ಟಿಲ್ಲ ವಹಿಸ್ಕೊಂಡ್ರು ಅಂತ. ಆಮೇಲೆ ಅವರು ಒಂದು ಆರ್ಡಿನೆನ್ಸ್ ತರ್ತಾರೆ, ಸರ್ಕಾರ ಪ್ರೆಸಿಡೆಂಟ್ ಅಪ್ರೂವಲ್ ಕೊಡ್ತಾರೆ. ಅರಮನೆ ಸರ್ಕಾರದ್ದು ಅವ್ರು ವಾಸ ಇರೋ ಜಾಗ ಬಿಟ್ಟು, ಅದು ಶ್ರೀಕಂಠ ದತ್ತ ಅವ್ರ ಹೆಂಡತಿ ಇರೋವರೆಗೆ ಇರ್ಬೋದು. ಅಲ್ಲಿ ಏನು ಹೇಳ್ತಾರೆ ಅಂದರೆ, ಮೈಸೂರು ಅರಮನೆ ಅಕ್ವಿಷನ್ ಆ್ಯಂಡ್ ಟ್ರಾನ್ಸ್ಫರ್ ಆ್ಯಕ್ಟ್ ಇದು ಅರ್ಜನೆ ಮತ್ತು ವರ್ಗಾವಣೆ ಅಧಿನಿಯಮ. ಇಲ್ಲಿ ಅವ್ರು ಹೇಳ್ತಾರೆ ಏನೇನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅರಮನೆಯಲ್ಲಿ ಅಂದರೆ, ಅರಮನೆಯಲ್ಲಿ ಗೊತ್ತುಪಡಿಸಿದ ದಿನಾಂಕಕ್ಕೆ ನಿಕಟ ಪೂರ್ವದಲ್ಲಿ ಕಾನೂನು ಸಮ್ಮತ ಪ್ರತಿನಿಧಿಗಳ ಅಥವಾ ವಾರಸುದಾರರ ಅಥವಾ ವರ್ಗಾವಣೆ ಪಡೆದವರ ಒಡೆತನ, ಸ್ವಾಧೀನ, ಅಧಿಕಾರ ಅಥವಾ ನಿಯಂತ್ರಣದಲ್ಲಿದ್ದ ಎಲ್ಲ ಆಸ್ತಿಗಳು, ಹಕ್ಕುಗಳು, ಗುತ್ತಿಗೆ ಹಿಡಿವಳಿಗಳು, ಅಧಿಕಾರ, ಪ್ರಾಧಿಕಾರ, ವಿಶೇಷಾಧಿಕಾರ, ಎಲ್ಲ ಕಟ್ಟಡಗಳು, ದೇವಾಲಯಗಳು, ದೇವಾಲಯ ಅಂದರೆ ಎಲ್ಲ ದೇವಾಲಯ, ಇವರ ವಶದಲ್ಲಿರುವ, ಇವರ ಹೆಸರು ಹೇಳುವ ಎಲ್ಲ ದೇವಾಲಯಗಳು, ಪೂಜಾ ಸ್ಥಳಗಳು, ಖಾಲಿ ಜಾಗ, ಉದ್ಯಾನ ಮತ್ತು ತೋಟ ಮತ್ತು ಇತರ ಎಲ್ಲ ಕಲಾಕೃತಿಗಳು, ರಾಜ ಲಾಂಛನಗಳು, ರಾಜ ಸಿಂಹಾಸನಗಳು, ರಾಜ ಮುಕುಟಗಳು, ಅಂಬಾರಿ, ರಾಜರ ಉಡುಗೆ ತೊಡುಗೆ ಮತ್ತು ಆಭರಣಗಳೂ ಸೇರಿದಂತೆ ರಾಜ ಭಂಡಾರ ಮತ್ತು ವರ್ಣಚಿತ್ರಗಳು ತನ್ವಶಕ್ಕೆ ತಗೊಳ್ಳುತ್ತೆ. ಸಿಂಹಾಸನ ಮುಖ್ಯವಾಗಿ ನಮಗೆ ಬೇಕಾದಲ್ಲಿ ಕಲಾಕೃತಿಗಳು ತಗೊಂಡ್ರು. ಸಿಂಹಾಸನವೂ ಸರ್ಕಾರದ ಆಸ್ತಿ, ಅಂಬಾರಿಯೂ ಸರ್ಕಾರದ ಆಸ್ತಿ, ಲ್ಯಾಂಡ್ ಅಕ್ವಿಷನ್ ಪ್ರಕಾರ ಆ್ಯಕ್ಟ್ 32 of 1998. ಇವರು ಕೇಸ್ ಹಾಕಿದ್ದಾರೆ, ಇನ್ನೂ ತೀರ್ಮಾನ ಆಗಿಲ್ಲ. ಏನಾಗಿತ್ತು, ಶ್ರೀಕಂಠ ದತ್ತ ಅವರ ಪೀರಿಯಡ್ಲಿ ಅವರೇ ತಾನಿದ್ದವರಾಗ ಸರ್ಕಾರ ವಹಿಸ್ಕೊಂಡ್ಮೇಲೆ ನವರಾತ್ರಿಲಿ ಸಿಂಹಾಸನ ಬೇಕಲ್ಲ, ಆಗ ಒಂದು ಒಪ್ಪಂದ ಆಗುತ್ತೆ. ನವರಾತ್ರಿ ಟೈಮಲ್ಲಿ ಸ್ಟ್ರಾಂಗ್ ರೂಮ್ ಇದೆ, ಅಲ್ಲಿ ಒಳಗಿಟ್ಟಿರ್ತಾರೆ ಬಿಡಿಸಿ, ಇವರಿಗೆ ಸಿಂಹಾಸನ ಕೊಡೋದು. ದಸರಾ ಮುಗಿದ ಮೇಲೆ ಸರ್ಕಾರ ವಶಕ್ಕೆ ತಗೊಳ್ತಾರೆ. ಆಮೇಲೆ ಸ್ಟ್ರಾಂಗ್ ರೂಮ್ ಬೀಗ ಹಾಕಿ ಅವ್ರ ಹತ್ರ ಕೀ ಇರುತ್ತೆ. ಪ್ಯಾಲೇಸ್ ಬೋರ್ಡ್ಗೆ ಚೀಫ್ ಸೆಕ್ರೆಟ್ರಿ ಚೇರ್ಪರ್ಸನ್, ಮೈಸೂರಲ್ಲೆಲ್ಲ ನೋಡ್ಕೊಳ್ಳೋರು ಡೆಪ್ಟಿ ಕಮಿಷನರ್, ಅವ್ರ ಹತ್ರ ಇರುತ್ತೆ. ಅವ್ರ ಹತ್ರ ಇರೋಲ್ಲ, ಡೆಪ್ಟಿ ಡೈರೆಕ್ಟರ್ ಅಂತ ಒಬ್ಬ ಪ್ಯಾಲೇಸ್ ಬೋರ್ಡ್ಲಿ ಅರಮನೆ ಒಳಗೆ ಇರ್ತಾರೆ ಆಫೀಸ್ಲಿ, ಅವನ ಹತ್ರ ಇರುತ್ತೆ. ಪ್ರತಿ ದಸರಾದಲ್ಲೂ ಇವರು ಕೀ ತೆಗೆದು ಅವ್ರಿಗೆ ಕೊಡಬೇಕು. ಆಮೇಲೆ ವಾಪಸ್ಸಿಟ್ಟು ಕೀ ಡೆಪ್ಟಿ ಡೈರೆಕ್ಟರ್ ಹತ್ರ. ಶ್ರೀಕಂಠ ದತ್ತ ಇಲ್ಲಾರೆ ನಮಗೂ ಮಧ್ಯ ಪೂಜೆ ಮಾಡಬೇಕಾಯ್ತು ಒಂದೊಂದ್ಸಲ, ನಾನು ನಿಮ್ಗೆ ಅರ್ಜಿ ಬರೀಬೇಕು ಪ್ರತಿ ಸಲನೂ ಅಂತ ಹೇಳಿ 2 ಕೀ ಇಟ್ಕೊಂಡ್ರು. ಕೀ ನಮಗೆ ಕೊಡಿ ಅಂದರು, ಕೊಡೋಕ್ಕಾಗೋಲ್ಲ ಅಂದರು ಇವರು. ಒಂದು ಡೂಪ್ಲಿಕೇಟ್ ಕೀ ಮಾಡಿ ಅವ್ರ ಹತ್ರ ಒಂದು ಇವ್ರ ಹತ್ರ ಒಂದು, ಯಾರೂ ಮಿಸ್ಯೂಸ್ ಮಾಡಬಾರ್ದು ಅಂಥವ್ರು ಇದ್ದಾರೆ. ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಓಪನ್ ಮಾಡಿದರೆ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಈಗ ಸುಬ್ರಹ್ಮಣ್ಯ ಅಂತ ಒಬ್ಬ ಡೆಪ್ಟಿ ಡೈರೆಕ್ಟರ್ ಇದ್ದಾನೆ, ಇವ್ರಿಗಿಂತ ಮುಂಚೆ ಇನ್ನೊಬ್ಬ ಇದ್ದ, ಅವನ ಹೆಸರು ಬೇಡ. ಆತ ನಿವೃತ್ತನಾಗಿ ಹೋಗುವಾಗ, ಆತ PU ಟೀಚರು, ಅಲ್ಲಿಂದ ಇಲ್ಲಿ ಡೆಪ್ಟೇಷನ್ ಬಂದಿದ್ದು. ನಿವೃತ್ತನಾಗಿ ಹೋಗುವಾಗ ತನ್ನ ಹತ್ರ ಇದ್ದ ಸರ್ಕಾರದ ವಶದಲ್ಲಿ ತನ್ನ
ಟೇಬಲ್ ಒಳಗಿದ್ದಂಥ ಕೀಯನ್ನು ಅರಮನೆ ಕೊಟ್ಟುಬಿಟ್ಟೋದ. ಅವನಿಗೆ ಅದರಿಂದ ಬೇರೆ ರೀತಿಯಲ್ಲಿ ಅನುಕೂಲಗಳಾಗಿತ್ತು. ಈಗ ಎರಡೂ ಕೀ ಈಗ ಅವ್ರ ಹತ್ರ ಸೇರಿಕೊಂಡಿದೆ, ಅರಮನೆಲಿದೆ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಜಯಚಾಮರಾಜ ಒಡೆಯರ್ ತಮ್ಮ ಸ್ವತ್ತಿನ ಲಿಸ್ಟ್ ಕೊಟ್ಟಾಗ ಚಾಮುಂಡಿ ದೇವಸ್ಥಾನ ನನ್ನದು ಅಂತ ಹೇಳಿ ನೀವು ಒತ್ತಾಯ ಮಾಡೋ ಹಾಗೆ, ಈ ಆ್ಯಕ್ಟ್ ಪ್ರಕಾರ ನಿಮ್ಮ ಸಿಂಹಾಸನ ಅಂಬಾರಿ ಎಲ್ಲ ನಮ್ಮದು ಕಣವ, ನಮ್ಮಷ್ಟಲ್ಲಿರಬೇಕು, ಅದು ಹೇಗೆ ನಿಮ್ಮ ಹತ್ರ ಕೀ ಬಂತು ಅಂತ ಇವರು ಈ ಆ್ಯಕ್ಷನ್ ತಗೊಂಡ್ರೆ ಏನಾಗುತ್ತೆ ಪರಿಸ್ಥಿತಿ? ಈಗ ನಮ್ಮ ಘನ ಸರ್ಕಾರ 40 ಲಕ್ಷ ರೂಪಾಯಿ ಕೊಡ್ತಾರೆ ದಸರಾದಲ್ಲಿ ಅವ್ರ ಮನೆಗೆ. 40 ಲಕ್ಷ ಯಾಕೆ ಕೊಡ್ತಾರೆ ಗೊತ್ತಿಲ್ಲ. ಫಾರ್ಮಲ್ಲಾಗಿ ಅರಮನೆಯವ್ರಿಗೆ ಇನ್ವಿಟೇಷನ್ ಕೊಡಬೇಕು, ದಯವಿಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಷ್ಟೇ. ಅಂಬಾರಿ ಇದು ಎಂಥದ್ದು ವಿಜಯದಶಮಿ ದಿನ ಅವ್ರು ಬಂದು ಪುಷ್ಪಾರ್ಚನೆ ಮಾಡಿ ನಮಸ್ಕಾರ ಮಾಡ್ತಾರೆ ಅಷ್ಟೇ. ಅದಕ್ಕೆ 40 ಲಕ್ಷ ರೂಪಾಯಿ ಕೊಡಬೇಕಾ? ಈ ಸಾರ್ವಜನಿಕರ ಹಣ ಅದು. ನನ್ನದು 10 ಪೈಸೆ ಇದೆ, ನಿಮ್ಮದು 10 ಪೈಸೆ ಇದೆ. ಪೋಲ್ ಮಾಡೋದಕ್ಕೆಲ್ಲ ಇರೋದು. ಯಾವ ಕಾರಣಕ್ಕೆ ಕೊಡ್ತಾರೆ ಸರ್ಕಾರ? ಅಂಬಾರಿ ಕೊಡೋದಕ್ಕೆ ಬಾಡಿಗೆ ಕೊಡ್ತಾ ಇದ್ದಾರಾ? ಹಾಗೆ ಅಂತ ಅನಿಸುತ್ತೆ. ಈಗ ಇವ್ರು ಅಂಬಾರಿ ಕೊಡೋಲ್ಲ ಅಂದರೆ ಏನಾಗುತ್ತಾಗ? ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಗೌರವದಿಂದ ಒಂದಷ್ಟು ಅವ್ರಿಗೆ 5,000ದಿಂದ ಶುರು ಮಾಡಿ 15,000, 25,000 ಹೀಗೆ ಸಾಂಕೇತಿಕವಾಗಿ ಕೊಡೋರು ದಸರಾ ಟೈಮಲ್ಲಿ. ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆದಾಗ ಅವ್ರ ಹತ್ರ ಒಂದು ಇದು ಶ್ರೀಕಂಠರತ್ನ ಹೇಳ್ತಾರೆ, ನಾನು ನಿಮಗೆ ದುಡ್ಡು ಜಾಸ್ತಿ ಬೇಕು ಅಂತ ಕೇಳ್ತಾರೆ. ಅವರು ಒಪ್ಪಲ್ಲ, ನಾನು ನಿಮಗೆ ಅಂಬಾರಿ ಕೊಡೋಲ್ಲ ಅಂತ ಹೇಳ್ತಾರೆ. ಅಂಬಾರಿ ಇಲ್ಲದೆ ನೀವು ಮೆರವಣಿಗೆ ಮಾಡೋಂಗಿಲ್ಲ. ಆ ಕೃಷ್ಣ ಅವರು ನಕ್ಬಿಟ್ಟು ಹೇಳ್ತಾರೆ, ಬೇಡಿ ನೀವು ಅಂಬಾರಿ ಕೊಡಬೇಡಿ, ನಾವು ಸಿಂಹಾಸನ ಕೊಡೋಲ್ಲ. ಕೀ ಇದೆಯಲ್ಲಪ್ಪ 2, ನಾವು ಕೀ ತೆಗಿಯಲ್ಲಾಗ. ಆಮೇಲೆ ಶ್ರೀಕಂಠ ಸುಮ್ಮನಾದರು. ಈಗ ಒಂದೇ ಕಡೆ ಸೇರಿಕೊಂಡಿದೆ. 40 ಲಕ್ಷ. ನನ್ನ ಪ್ರಶ್ನೆ, ಯಾಕೆ ಕೊಡೋದು ಸರ್ಕಾರ ಅವ್ರಿಗೆ? ಗೌರವದಿಂದ ಹೋಗಿ ಅಕ್ಕ ಅವ್ರಿಗೆ ಒಂದು ಸೀರೆ ಕಣ ಏನ ತಾಂಬೂಲ ಕೊಡ್ತೀರಿ, ಇವ್ರಿಗೊಂದು ಪಂಚೆ ಒಲ್ಲಿ ಕೊಡಿ, ಅಷ್ಟೇ ತಾನೇ ಗೌರವದಿಂದ ಕೊಡೋದು. ಮುಖ್ಯಮಂತ್ರಿನೇ ಹೋಗಲಿ, ಮುಖ್ಯಮಂತ್ರಿ ಪರವಾಗಿ ಜಿಲ್ಲಾಧಿಕಾರಿ ಹೋಗಲಿ, ಜಿಲ್ಲಾ ಮಂತ್ರಿ ಹೋಗ್ಕೊಡಿ. ನನಗನ್ಸೋದು 40 ಲಕ್ಷ ರೂಪಾಯಿನ ಸರ್ಕಾರ ಬಾಡಿಗೆ ಕೊಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.